animals you've never seen before, all in one place? ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಎಕ್ವೇರಿಯಂ ಚಾನಲ್. ನಾವು ಇವತ್ತು ತೋರಿಸ್ತಾ ಇರೋದು ಬಂದು ಎಲ್ಲಾ ಚಿಕನ್ ವೆರೈಟಿ. ಏನ್ ಚಿಕನ್ ವೆರೈಟಿ ವಿಡಿಯೋ ನೋಡ್ಬೇಕಾ ಜನ ಯೋಚನೆ ಮಾಡ್ತಾರೆ. ಚಿಕನ್ ವೆರೈಟಿದು ವಿಡಿಯೋ ನೋಡ್ಬೇಕಾ ಅನ್ಬಿಟ್ಟು. ಸೊ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಫಾರ್ಮ್ ಹೌಸ್ ಅಲ್ಲಿ ಅಥವಾ ಹೊಸ ವೆರೈಟಿ ಚಿಕನ್ಸ್ ಅಲ್ಲಿ ಅಥವಾ ನೀವು ಏನಾದ್ರು ಬ್ರೀಡಿಂಗ್ ಮಾಡ್ಬೇಕಂದ್ರೆ ಏನ್ ಸಾಕಿ ಜನಕ್ಕೆ ತೋರಿಸ್ಬೋದು ಅನ್ನೋದು ತೋರಿಸ್ಕೊಡ್ತೀವಿ. ಸೊ ಇದು ನೀವು ನೋಡ್ತಾ ಇರೋದು ರೋಸ್ ಕಾಂಬೋ. ಸೊ ರೋಸ್ ಕಾಂಬೋನು ಅಂತಾರೆ, ರೋಸ್ ಕಾಂಬ್ ಚಿಕನ್ ಅಂತಾರೆ ಕೋಳಿ. ಸೊ ಇದನ್ನ ಎಕ್ಸಾಟಿಕ್ ಬ್ರೀಡ್ ಅಲ್ಲಿ ಕೌಂಟ್ ಮಾಡ್ತಾರೆ. ಎಕ್ಸಾಟಿಕ್ ಬ್ರೀಡ್ ಏನಕ್ಕೆ? ಇದು ನಮ್ ಇಂಡಿಯಾಗೆ ಸೇರಲ್ಲ, ಇದು ನಮ್ ಇಂಡಿಯಾಗೆ ಸೇರೋ ಅಂತ ಸ್ಪೀಶಿ ಅಲ್ಲ. ಸೊ ಇದನ್ನ ಬಹಳ ಜನ ಬ್ರೀಡ್ ಮಾಡಕ್ಕೆ ಅಥವಾ ನೋಡಕ್ಕೂ ಇಷ್ಟ ಪಡ್ತಾರೆ. ಇದನ್ನ ನೀವು ನೋಡೋದು ಕರ್ನಾಟಕ ಎಕ್ವೇರಿಯಂ ಅಲ್ಲಿ. ಸೊ ಮೇಲ್ ಫಿಮೇಲು ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋದು ನೋಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಕೈನಲ್ಲಿ ಹಿಡಿದು ತೋರಿಸ್ತೀನಿ. ಕೈನಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕದಾಗೈತೆ ಅಂದ್ಬಿಟ್ಟು. ಇದು ಬಂದು ಮೇಲ್ ಕಲರೇಷನ್ ನೋಡಿ, ಟೇಲ್ ಕ್ವಾಲಿಟಿ ನೋಡಿ, ಇದ್ರ ಶೈನಿಂಗ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಇದ್ರಕ್ಕೆ ನೆಕ್ಕಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಕಲರ್ ಬಂದೈತೆ. ವೈಟ್ ರೆಡ್ ಕಲರು ತಲೆ ಮೇಲೆ ತುಂಬಾ ಬ್ಯೂಟಿಫುಲ್ ಕಲರು. ಆಮೇಲೆ ಬ್ಲ್ಯಾಕ್ ಕಲರ್, ಕಾಮನ್ ಬ್ಲ್ಯಾಕ್ ಕಲರ್ ಅಲ್ಲ ಇದು. ಈ ಬ್ಲ್ಯಾಕ್ ಕಲರು ಮೇಲೆ ಶೈನಿಂಗ್ ಇರುತ್ತೆ. ಸೊ ಇದರಲ್ಲಿ ಜೆಟ್ ಬ್ಲ್ಯಾಕ್ ಕಲರು ಸಿಗುತ್ತೆ. ಇದು ಸ್ವಲ್ಪ ಮ್ಯೂಟೇಟ್ ಆಗಿರೋದು ಬ್ರೌನ್ ಕಲರು ಸಿಗುತ್ತೆ. ಈ ಗಣ್ಣ ನೋಡಿ ಎಷ್ಟು ಚಿಕ್ಕದಾಗಿದೆ. ಅದಕ್ಕಿಂತ ಚಿಕ್ಕದು ಕೋಳಿ. ಒಂದು ನೀವು ಪಾರಿವಾಳನ ಹಿಡ್ಕೊಬೋದಲ್ಲ, ಅದೇ ತರ ಪಾರಿವಾಳ ಸೈಜ್ ಕೋಳಿ ಎಷ್ಟು ಚಿಕ್ಕದೈತೆ ನೋಡಿ, ತುಂಬಾ ಚಿಕ್ಕ ಸೈಜು. ಈ ರೋಸ್ ಕಾಮ್ ಏನಕ್ಕೆ ಅಂತಾರೆ ಅಂದ್ರೆ, ಇದಕ್ಕೆ ಒಂದು ಕಿಂಗ್ ತರ ಅಥವಾ ಒಂದು ಕ್ವೀನ್, ಇದು ಕೋಳಿಗೆ ಕ್ವೀನ್ ಅಂತೀವಿ. ಸೊ ತಲೆ ಮೇಲೆ ನೋಡಿ ಎಷ್ಟು ಶಾರ್ಪ್ ಐತೆ ರೋಸು. ಈ ರೋಸ್ಗೆ ಕಾಮ್ ಮಾಡಿರೋದು, ಕಾಂಪ್ಯಾಕ್ಟ್ ಮಾಡಿ ರೋಸ್ ಕಾಮ್ ಚಿಕನ್ ಇದು. ಸೊ ಇದಕ್ಕೆ ಮೇಲ್ ಫಿಮೇಲ್ಗೆ ಇಬ್ರಿಗೂ ವೈಟ್ ಕಲರ್ ಚಿಟ್ಟೆ ಬಂದೈತೆ ನೋಡಿ. ಫಿಮೇಲ್ಗೆ ರೆಡ್ ಕಲರ್ ಐತೆ, ಮೇಲ್ಗೆ ಆಸ್ ಇಟ್ ಈಸ್ ಬರುತ್ತೆ. ಬಟ್ ಮೇಲ್ಗೆ ಏನಂದ್ರೆ ಸ್ವಲ್ಪ ದೊಡ್ಡದು ಬರುತ್ತೆ. ಸೊ ಇದನ್ನ ಬಿಟ್ಟು ಇನ್ನೊಂದು ವೆರೈಟಿ ತೋರಿಸ್ತೀವಿ, ಅದು ನೋಡಿ. ಸೊ ಫ್ರೆಂಡ್ಸ್, ಇದು ನೀವು ನೋಡ್ತಾ ಇರೋದು ಬ್ಯಾಂಟಮ್ ವೆರೈಟಿ. ಬ್ಯಾಂಟಮ್ ವೆರೈಟಿಯಲ್ಲಿ ಏನ್ ರೇರ್, ಇದರಲ್ಲಿ ಕಾಮನ್ ತೋರಿಸ್ತೀವಿ. ಸೊ ಇದು ಬಂದು ನೈಕೆಡ್ ನೆಕ್ ಬ್ಯಾಂಟಮ್, ತುಂಬಾ ರೇರು. ನೀವು ಎಷ್ಟು ರೇರ್ ಅಂತೀರಾ ಅಷ್ಟು ರೇರ್ ಅನ್ಕೊಬಹುದು. ಏನಕ್ಕಂದ್ರೆ ನೀವು ಎಲ್ಲೂ ಹುಡುಕಿದ್ರೇನು ಸಿಗಕ್ ಕಷ್ಟ ಇದು. ಸೊ ಆ ತರ ರೇರ್ ಸ್ಪೀಶಿನ ತಗೊಂಡ್ಬಂದಿರೋದು. ನಮ್ಮ ಚಾನಲ್ ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿದಿರಲ್ಲ, ಆ ಲಾಭಕ್ಕೆ ನಿಮಗೆ ಎಕ್ಸಾಟಿಕ್ ಸ್ಪೀಶಿನ ತೋರ್ಸಕ್ಕೆ ನಾವು ಇಷ್ಟಪಡ್ತೀವಿ. ಸೊ ಇದು ಬಂದು ತುಂಬಾ ರೇರು ಬ್ಯಾಂಟಮ್ ಚಿಕನ್ಸ್, ನೈಕೆಡ್ ನೆಕ್ ಬ್ಯಾಂಟಮ್. ಸೊ ಬಹಳ ಜನ ಯೋಚನೆ ಮಾಡ್ತಾ ಇರ್ಬೋದು, ನಮ್ಮ ಮನೆ ಹತ್ರನೂ ನೋಡಿದೀವಿ ಅನ್ನೋದು. ಅದು ನಾಟಿ ಕೋಳಿ ಅಂತ ನೋಡಿರ್ತೀರಾ. ಸೊ ಇದು ಬ್ಯಾಂಟಮ್ ಅಲ್ಲಿ, ಎಕ್ಸಾಟಿಕ್ ಅಲ್ಲಿ ನೈಕೆಡ್ ನೆಕ್ ಬ್ಯಾಂಟಮ್. ಇದರಲ್ಲಿ ರೇರ್ ಅಂತಾರೆ ಇದನ್ನ. ನಾಟಿ ಕೋಳಿಯಲ್ಲೂ ಸ್ವಲ್ಪ ರೇರೆ ಅನ್ಬೋದು. ಇವಾಗ ಬರ್ತಾ ಇರೋ ಜನರೇಷನ್ ಅಲ್ಲಿ ನೈಕೆಡ್ ನೆಕ್ ಸ್ವಲ್ಪ ಎಕ್ಸ್ಟೆಂಟ್ ಆಗ್ತೈತೆ ನಮ್ಮ ನಾಟಿ ಕೋಳಿಯಲ್ಲೂ. ಅದರಲ್ಲಿ ಬ್ಯಾಂಟಮ್ ಅಲ್ಲಿ ನಾವು ತಗೊಂಡ್ಬಂದಿರೋದು. ಇದರಲ್ಲಿ ನಿಮ್ಗೆ ಬಹಳ ಕಲರ್ ಐತೆ, ವೈಟ್ ಕಲರ್ ಐತೆ, ಬ್ಲ್ಯಾಕ್ ಕಲರ್ ಐತೆ, ಬ್ಲ್ಯಾಕ್ ಅಂಡ್ ವೈಟ್ ಐತೆ, ಆ ತರ ಡಿಫ್ರೆಂಟ್ ಕಲರ್ಸ್ ಐತೆ. ಸೊ ಇದನ್ನ ಬಂದು ಇನ್ನೊಂದು ವೆರೈಟಿ ತೋರಿಸ್ತೀನಿ, ಅದನ್ನ ನೋಡಿ. ಸೊ ಈ ಕೋಳಿ ನೋಡ್ತಾ ಇದ್ದೀರಲ್ಲ, ಈ ಕೋಳಿ ನಮ್ಮ ಇಂಡಿಯಾದಲ್ಲಿ ಬೇಕಂದ್ರೆ ಚಾಲೆಂಜ್ ಮಾಡ್ತೀನಿ. ಆಲ್ಮೋಸ್ಟ್ ಒಂದು 4-5 ಜನ ಬಿಟ್ಟು ಇನ್ ಯಾರ ಹತ್ರನೂ ಇಲ್ಲ. ಇದನ್ನ ನೀವು ನೋಡಿ, ಏನ್ ವೈಟ್ ಕಲರ್ ಐತೆ, ಬಾಯ್ಲರ್ ಕೋಳಿ ಅಥವಾ ಫಾರಂ ಕೋಳಿ ಅನ್ಕೊಬಹುದು. ಈ ವೈಟ್ ಕಲರ್ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಕಾಮನ್ ಕಲರ್ ಅಂತ ಇರ್ಬೋದು. ಬಟ್ ವೈಟ್ ಕಲರ್ ಇದರಲ್ಲಿ ತುಂಬಾ ರೇರು. ಇದು ಬಂದು ನಮ್ಮ ತಮಿಳ್ನಾಡು ಫೈಟಿಂಗ್ ಕೋಳಿ, ಜಾವಾ, ಅದು ಬೇರೆ ಬೇರೆ ಹೆಸರು ಬರುತ್ತೆ ಅಲ್ಲ, ಅದೇ ಜಾತಿಗೆ ಬೀಳೋ ಅಂತ ಸ್ಪೀಶಿ ಇದು. ಬಟ್ ಇದು ನಮ್ ಇಂಡಿಯಾದಲ್ಲ, ಇದು ಫಾರಿನ್ದು. ಇದು ಬ್ರೀಡ್ ಹೆಸರು ಬಂದು ಕೋಶಾಮು. ಇದರಲ್ಲಿ ಶಾಮು ಅಂದ್ಬಿಟ್ಟು ಒಂದು ಬ್ರೀಡ್ ಬರುತ್ತೆ. ಬಟ್ ಈ ಬ್ರೀಡ್ ಬಂದು ಕೋಶಾಮು. ಕೋಶಾಮು ಏನಕ್ಕಂದ್ರೆ ಆ ಲ್ಯಾಂಗ್ವೇಜ್ ಅಲ್ಲಿ ಶಾರ್ಟ್ ಬ್ರೀಡ್ ನ ಶಾಮು ಅಂದ್ಬಿಟ್ಟು ಹೆಸರು ಇಟ್ಟವ್ರೆ, ಶಾರ್ಟ್ ಕಾಮು ಅಂದ್ಬಿಟ್ಟು. ಸೊ ಇದ್ರದ್ದು ಫುಲ್ ನೇಮ್ ಬಂದು ಕೋಶಾಮು ಬ್ರೀಡು. ಇದನ್ನ
ಸೈಜ್ ಅಲ್ಲಿ ನೀವು ಏನ್ ಕಾಂಪೀಟ್ ಮಾಡ್ತಾ ಇದ್ದೀರಾ, ಆಲ್ಮೋಸ್ಟ್ ಮೇಲ್ ಬಂದು ಒಂದು 8 ಇಂಚ್ ಬರುತ್ತೆ, ಫೀಮೇಲ್ ಬಂದು ಒಂದು 6 ಇಂಚ್ ಬರುತ್ತೆ. ತುಂಬಾ ಚಿಕ್ಕದು, ತುಂಬಾ ಡಿಫ್ರೆಂಟ್, ಯೂನಿಕ್ ಡಿಸೈನ್ ಲುಕಿಂಗ್ ಅನಿಮಲ್ಸ್, ಬರ್ಡ್ಸ್. ಸೊ ಯಾರಾದ್ರೂ ಬ್ರೀಡ್ ಮಾಡ್ಬೇಕಂದ್ರೆ, ದುಡ್ಡು ಮಾಡ್ಬೇಕಂದ್ರೆ ಇಂಥ ಸ್ಪೀಶೀಸ್ ತೆಗೆದ್ಬಿಟ್ಟು ಮಾಡಿದ್ರೆ ಆರಾಮಾಗಿ ದುಡ್ಡು ಮಾಡ್ಬೋದು. ಇದನ್ನ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಇಂಡಿಯಾದಲ್ಲಿ ತುಂಬಾ ಡಿಮ್ಯಾಂಡ್ ಐತೆ. ಯಾರ ಹತ್ರನೂ ಈ ತರ ಬ್ರೀಡ್ಸ್ ಇಲ್ಲ. ಫೀಮೇಲ್ ರೆಡಿ ಟು ಪುಟ್ ಎಗ್ಸು, ಫುಲ್ ಆಲ್ಮೋಸ್ಟ್ ಅಡಲ್ಟ್ ಆಗೈತೆ ಪೇರು. ಇದೇ ತರ ನನ್ನ ಹತ್ರ ಒಂದು 4 ಇಂದ 5 ಪೇರ್ ಐತೆ. ಇದೆಲ್ಲ ಡೈರೆಕ್ಟ್ ಇಂಪೋರ್ಟ್ ಆಗಿರೋದು ಕೋಳಿಗಳು. ಸೊ ಯಾರಾದ್ರಿಗೆ ಬೇಕಂದ್ರೆ ಈ ತರ ಸ್ಪೀಶೀಸು ನಮ್ಮ ಚಾನಲ್ನ ಫಾಲೋ ಮಾಡಿ ಇಟ್ಕೊಳ್ಳಿ. ಇನ್ನೊಂದು ಸ್ಪೀಶೀಸ್ ತೋರಿಸ್ತೀನಿ. ಇದು ಕೋಳಿ ಕೈನಲ್ಲಿ ಮುಟ್ಟಿ ತೋರಿಸ್ತೀನಿ ನೋಡಿ. ಇದು ಅಡಲ್ಟ್. ಇದು ಎಷ್ಟು ಅಡಲ್ಟ್ ಅಂದ್ರೆ ಆಲ್ರೆಡಿ ಮೊಟ್ಟೆ ಆಗ್ತಾ ಇರೋದು, ಆಲ್ರೆಡಿ ಮೊಟ್ಟೆ ಆಗ್ತಾ ಐತೆ. ಇದು ಮೊಟ್ಟೆ ಬಂದು ಇಷ್ಟೇ ಬರುತ್ತೆ. ತುಂಬಾ ಚಿಕ್ಕದು, ಒಂದು ಕಾಡೆ ಹಾಕುತ್ತೆ ಅಲ್ಲ ಮೊಟ್ಟೆ, ಅದೇ ತರ ಇಷ್ಟೇ ಬರುತ್ತೆ. ಇದು ಫೀಮೇಲು, ಅಡಲ್ಟ್ ಆಗಿರೋದು. ಸೊ ಈ ಚಿಕ್ಕ ಸೈಜ್ ಇಂದ ಡೈರೆಕ್ಟ್ ನಿಮಗೆ ದೊಡ್ಡ ಸೈಜ್ ತೋರ್ಸಕ್ ಹೋಗ್ತಾ ಇದೀನಿ. ಇನ್ನೊಂದು ಬ್ರೀಡ್ ನೋಡ್ತಾ ಇದೀನಿ. ಸೊ ಫ್ರೆಂಡ್ಸ್, ಇದನ್ನ ನೀವು ನೋಡ್ತಾ ಇರೋದು ಬಂದು ಕೊಲಂಬಿಯನ್ ಬ್ರಹ್ಮ ಅಂತಾರೆ. ಇದು ಎಷ್ಟು ಸೈಜ್ ಆಗುತ್ತೆ ಅಂದ್ರೆ ಕೋಳಿ ಪ್ರಜಾತಿಯಲ್ಲಿ, ಕೋಳಿ ಜಾತಿಯಲ್ಲಿ ಇದನ್ನ ಬಾಹುಬಲಿ ಅನ್ಬೋದು. ಏನಕ್ಕಂದ್ರೆ ಇದಕ್ಕಿಂತ ದೊಡ್ಡ ಕೋಳಿ ವರ್ಲ್ಡ್ ಅಲ್ಲಿ ಯಾವುದು ಬರಲ್ಲ ಕೋಳಿಯಲ್ಲಿ. ಸೊ ಆಸ್ಟ್ರಿಚ್ ಇನ್ನು ಬಿಟ್ಟು ಹೇಳ್ತಾ ಇರೋದು, ದಯವಿಟ್ಟು ಕಮೆಂಟ್ಸ್ ಮಾಡಕ್ ಹೋಗ್ಬೇಡಿ. ಇದಕ್ಕಿಂತ ದೊಡ್ಡದು ನೀವೇ ಹೇಳಿದೀರಾ ಕೋಳಿ, ಲಾರ್ಜ್ ಬಿಗ್ಗೆಸ್ಟ್ ಆಸ್ಟ್ರಿಚ್ ಅಂದ್ಬಿಟ್ಟು. ಸೊ ಇದು ಕೋಳಿ ಪ್ರಜಾತಿಯಲ್ಲಿ ತುಂಬಾ ಲಾರ್ಜರ್ ಸ್ಪೀಶಿ ಅನ್ಬೋದು ಬ್ರಹ್ಮ. ಇದು ಬಂದು 8 ತಿಂಗಳು ಮರಿ. ಇನ್ನು ಈ ಸೈಜ್ ಹೆಂಗೈತೆ ತೋರಿಸ್ತೀನಿ. ಈ ಸೈಜ್ ನೋಡ್ತಾ ಇದ್ದೀರಲ್ಲ, ಕೊಲಂಬಿಯನ್ ಬ್ರಹ್ಮ. ಈ ಸೈಜ್, ಜಾಯಿಂಟ್ ಸೈಜ್ ನೋಡಿ ಹೆಂಗೈತೆ. ಈ ಕ್ವಾಲಿಟಿ ಬರೀ ನಿಮ್ಗೆ ಕರ್ನಾಟಕ ಅಕ್ವೇರಿಯಂ ಅಲ್ಲೇ ಸಿಗೋದು. ಅದನ್ನ ಚಾಲೆಂಜ್ ಮಾಡ್ತೀನಿ. ಏನಕ್ಕಂದ್ರೆ ಈ ಕ್ವಾಲಿಟಿನ ಪರ್ಸನಲ್ ಆಗಿ ಮರಿಗಳು ಮಾಡಿ, ಮೇಂಟೈನ್ ಮಾಡಿ, ದೊಡ್ಡದ್ ಮಾಡಿ ಕೊಡ್ತಾ ಇರೋದು. ಇದು 8 ತಿಂಗಳು ನಾವು ಪರ್ಸನಲ್ ಫಾರ್ಮ್ ಅಲ್ಲಿ ಇಟ್ಕೊಂಡು ಕಣ್ಮುಂದೆ ಇಟ್ಟು ಸಾಕಿ ಎಲ್ಲಾರ್ಗೂ ಕೊಡ್ತಾ ಇರೋದು. ಇದು ಬಂದು ಮೇಲು, ತುಂಬಾ ಬ್ಯೂಟಿಫುಲ್ ಕಂಡೀಷನ್ ಅಲ್ಲಿ ಐತೆ. ಇದ್ರ ಕ್ವಾಲಿಟಿ ನೋಡಿ, ಎಷ್ಟು ಫೆದರ್ಸ್ ಕ್ವಾಲಿಟಿ. ಸೊ ಇದ್ರದ್ದು ಫೆದರ್ ಕ್ವಾಲಿಟಿ ನೋಡ್ತಾ ಇರ್ಬೋದು ನೀವು, ಎಷ್ಟು ಫೆದರ್ಸ್ ಐತೆ. ಪ್ರಾಪರ್ ಕಂಡೀಷನ್ ಅಲ್ಲಿ ಟೇಲ್ ಮಾರ್ಕಿಂಗ್ ನೋಡಿ, ಬ್ಲಾಕ್ ಕಲರ್ ಪ್ರಾಪರ್ ಟೇಲ್ ಮಾರ್ಕಿಂಗು, ಅದ್ರ ಬಿಟ್ಟು ವೈಟ್ ಮಾರ್ಕಿಂಗು, ಪ್ರಾಪರ್ ಮಾರ್ಕಿಂಗ್ ಅಲ್ಲೇ ಬರೋದು. ಕಾಲಲ್ಲಿ ಕೂದಲು ಇದು ಸ್ವಲ್ಪ ನಾವು ಕಟ್ ಮಾಡಿದೀವಿ. ಏನಕ್ಕಂದ್ರೆ ಜಾಸ್ತಿ ಬೆಳೆದೋಗ್ಬಿಟ್ರೆ ಕೇಜಸ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಸೊ ಕ್ವಾಲಿಟಿ ಸೈಜ್ ಹೆಂಗೈತೆ, ಕೋಳಿ ಅಂತಾರ, ಇದನ್ನ ಜಾಯಿಂಟ್ ಸೈಜು, ಡೈನೋಸಾರ್ ಸೈಜ್ ತರ ಐತೆ. ಆಲ್ಮೋಸ್ಟ್ ಇದು ಇನ್ನು ಒಂದು 4 ಇಂದ 6 ಇಂಚ್ ವರೆಗೂ ಬೆಳೆಯುತ್ತೆ. ಇನ್ನು ಹೈಟ್ ಸೈಜ್ ಆಗುತ್ತೆ. ಇದು ನೀವೇನ್ ಸೈಜ್ ನೋಡ್ತಾ ಇದ್ದೀರಲ್ಲ, ಇದು ತುಂಬಾ ಚಿಕ್ಕದು. ಇದು ಒಂದು 8 ತಿಂಗಳು ಮರಿ ಇದು ಇನ್ನು. ಸೊ ಇದೇ ತರ ಡಿಫ್ರೆಂಟ್ ಲುಕಿಂಗ್ ಕೋಳಿ ಅಥವಾ ರೆಪ್ಟೈಲು, ಏನ್ ಎಕ್ಸಾಟಿಕ್ ಸ್ಪೀಶಿನ ನೋಡ್ಬೇಕಂದ್ರೆ ದಯವಿಟ್ಟು ಎಕ್ಸಾಟಿಕ್ ಚಾನಲ್ ನ ಫಾಲೋ ಮಾಡಿ ಇಟ್ಕೊಳ್ಳಿ. ನಮ್ಮ ಕರ್ನಾಟಕ ಅಕ್ವೇರಿಯಂ ಚಾನಲ್ ನ ಫಾಲೋ ಮಾಡಿ ಇಟ್ಕೊಳ್ಳಿ. ಇದೇ ತರ ನಿಮ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ. ಯಾರಾದ್ರಿಗೆ ಹೊಸ ವಿಡಿಯೋ ನೋಡ್ಬೇಕು ಅಥವಾ ಹೊಸ ಸ್ಪೀಶೀಸ್ ನೋಡ್ಬೇಕಂದ್ರೆ ದಯವಿಟ್ಟು ನಮ್ಮನ್ನ ಕಮೆಂಟ್ ಮಾಡಿ. ಆಗೋದು ತೋರಿಸೋದು 100% ತೋರಿಸ್ತೀವಿ, ಬಟ್ ಲೀಗಲ್ ಏನಿದ್ರೇನು ಲೀಗಲ್ ಆಗಿ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಲವ್ ಯು ಗೈಸ್.